ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮನ್ನ ಹೀಗೆ ಮಾತನಾಡಿ ಬಲಪಡಿಸ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 9ನೇ ವಚನದಲ್ಲಿ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಪ್ರಿಯ ದೇವಜನರೇ, ನಮ್ಮೆಲ್ಲರ ಜೀವಿತದಲ್ಲೂ ನಮ್ಮೆಲ್ಲರ ಕುಟುಂಬಗಳಲ್ಲೂ ಕೂಡ ಮುಂಜಾನೆ ಎದ್ದೇಳುವಾಗಲೇ ಅನೇಕ ಗಲಿಬಿಲಿಗಳು ಉಂಟಾಗ್ತದೆ, ಅನೇಕ ವ್ಯಾಜ್ಯಗಳು ಅಂದ್ರೆ ಹೆಚ್ಚಾದ ಮಾತುಕತೆಗಳು ಉಂಟಾಗ್ತದೆ. ಹಾಗಾಯ್ತು, ಹೀಗಾಯ್ತು, ನಿನ್ನಿಂದಲೇ ಆಯ್ತು, ನೀನೇ ಮಾಡಿದೆ, ಹೀಗಾಯ್ತು, ಅವ್ರಂಗಂದ್ರು ಇವ್ರಂಗಂದ್ರು, ಅದೆಲ್ಲವೂ ಕೂಡ ಮುಂಜಾನೆಯಲ್ಲಿಯೇ ಆರಂಭವಾಗ್ತದೆ. ಯಾಕೆಂದರೆ ನಮ್ಮ ಮನೆಯಲ್ಲಿರುವಂತ ಸಮಾಧಾನವು ಅಲ್ಲಿ ನೆಲೆಗೊಳ್ಳಬಾರದು. ನಮ್ಮ ದಿನ ಸಮಾಧಾನದಿಂದ ಆರಂಭಗೊಳ್ಳಬಾರದು. ನಮ್ಮ ಆಫೀಸ್ ಕೆಲಸ ಸಮಾಧಾನದಿಂದ ಆರಂಭಗೊಳ್ಳಬಾರದು. ನಮ್ಮ ಶಾಲೆಗೆ ಹೋಗುವ ವಿಷಯ ಅದು ಸಮಾಧಾನದಿಂದ ಆರಂಭಗೊಳ್ಳಬಾರದು. ನಮ್ಮ ಮನೆಯಲ್ಲಿ, ಒಟ್ಟಾರೆ ದೇವರ ಮಕ್ಕಳ ಮನೆಯಲ್ಲಿ ಸಮಾಧಾನದಿಂದ ಯಾವ ಕಾರ್ಯಗಳು ಕೂಡ ಇರಬಾರ್ದಂತ ನೂರಾರು ಸಮಾಧಾನ ಇಳಿಸುವಂತ ಒಂದೊಂದು ವಿಷಯಗಳು ನಮ್ಮ ಮನೆಯಲ್ಲಿ ಬರ್ತದೆ. ಹೌದಲ್ವಾ? ಅದು ನಮ್ಮ ಮನೆಯನ್ನು ಕೂಡ ಹಿಡಿದೇ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮೆಲ್ಲರ ಮನೆಗಳಲ್ಲೂ ಕೂಡ ಸಮಾಧಾನ ಬಂದು ಬಿಟ್ರೆ ಅಲ್ಲಿ ಸೈತಾನನಿಗೆ ಯಾವ ಕೆಲಸವೂ ಕೂಡ ಇರುವುದಿಲ್ಲ. ಹೌದಲ್ವಾ? ಹಾಗಿರುವಲ್ಲಿ ಈ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅನ್ನುವ ಪ್ರಕಾರ ಸಮಾಧಾನವನ್ನ ನಾವು ಕಾಪಾಡಿಕೊಳ್ಳುವುದರಲ್ಲಿ ನಾವು ಯಾವಾಗ್ಲೂ ಪ್ರಯಾಸ ಪಡಬೇಕು. ಪ್ರತಿ ಮುಂಜಾನೆಯಲ್ಲಿ ನಮ್ಮ ದಿನ ಆರಂಭವಾಗ್ಬೇಕಂದ್ರೆ ಒಬ್ಬರನ್ನೊಬ್ಬರು ಮುಂಜಾನೆಯಲ್ಲಿ ನಾವು ನೋಡಿಕೊಳ್ಳುವಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳಿ, ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳಿ ಒಂದೊಳ್ಳೆ ಪ್ರೀತಿಯಿಂದ ಅವ್ರನ್ನ ವಂದಿಸುವಂಥದ್ದು, ದೇವರ ವಾಕ್ಯಗಳನ್ನ ಕೇಳುವಂಥದ್ದು, ಪ್ರಾರ್ಥಿಸುವಂಥದ್ದು, ಆರಾಧನೆ ಮಾಡುವಂಥದ್ದು, ಹಾಡುಗಳನ್ನ ಕೇಳುವಂಥದ್ದು, ಇದೆಲ್ಲದರ ಅಭ್ಯಾಸವನ್ನ ನಾವು ದೇವರ ಮಕ್ಕಳು ಮುಂಜಾನೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾಡಿಕೊಳ್ಬೇಕು. ಯಾಕೆ ನಾನು ಮನೆಯನ್ನ ಉದ್ದೇಶಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೆಲ್ಲರೂ ಮನೆಯಿಂದಲೇ ಎಲ್ಲ ಕೆಲಸ ಕಾರ್ಯಗಳಿಗೆ ಹೊರಗಡೆ ಹೋಗುವುದು. ಹಾಗಿರುವಲ್ಲಿ ನಾವು ಸಮಾಧಾನವನ್ನ ನಮ್ಮ ಮನೆಗಳಲ್ಲಿ ಕಾಪಾಡಿಕೊಳ್ಳುವುದರಲ್ಲಿ ನಾವು ಮೊದಲು ಪ್ರಯಾಸ ಪಡಬೇಕು. ಯಾಕೆಂದ್ರೆ ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅಂತ ವಾಕ್ಯ ಮಾತನಾಡ್ತಾ ಇದೆ. ನಾವು ದೇವರ ಮಕ್ಕಳಂತ ಕಾಣಿಸಿಕೊಳ್ಬೇಕಂದ್ರೆ ನಮ್ಮ ಮನೆಗಳಲ್ಲಿ ಮೊದಲು ಸಮಾಧಾನ ಇರಬೇಕು. ಸೈತಾನನು ಎಂದಿಗೂ ಕೂಡ ನಮ್ಮ ಮನೆಯಲ್ಲಿರುವಂತಹ ಸಮಾಧಾನವನ್ನ ಕದ್ದುಕೊಳ್ಳುವುದಕ್ಕೆ ನಾವು ಅವಕಾಶವನ್ನೇ ಮಾಡಿಕೊಡಬಾರದು. ಯಾವಾಗಲೂ ಪ್ರಾರ್ಥನೆಯಿಂದ ದಿನವನ್ನು ಆರಂಭಿಸುವಂಥದ್ದು, ಸ್ತೋತ್ರಗಳಿಂದ ದಿನವನ್ನು ಆರಂಭಿಸುವಂಥದ್ದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಸಮಾಧಾನವನ್ನ ಕಾಪಾಡಿಕೊಳ್ಳುವಂತ ಒಂದು ಜೀವಿತ ನಮ್ಮದಾಗಿರ್ಬೇಕು. ಹೆಚ್ಚಾಗಿ ಯೇಸು ಸ್ವಾಮಿ ಶಿಷ್ಯಂದ್ರಗಳ ಮಧ್ಯದಲ್ಲಿರುವಾಗ ಆತನು ಒಂದು ಬಾರಿ ಸಮುದ್ರದಲ್ಲಿ ಶಿಷ್ಯರೊಂದಿಗೆ ಯಾತ್ರಿಸುವಾಗ ಅಲೆಗಳೆಲ್ಲವೂ ಕೂಡ ಎದ್ದೇಳಿತು, ಜೋರಾಗಿ ಅದು ಬಡಿದುಕೊಳ್ಳುವುದಕ್ಕೆ ಸ್ಟಾರ್ಟ್ ಆಯ್ತು. ಅಂತ ಸಂದರ್ಭದಲ್ಲಿ ಎಲ್ಲರೂ ಅಯ್ಯೋ 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 ಅಂತ ಗೋಳಾಡುವಾಗ ಯೇಸು ಸ್ವಾಮಿ ಆ ಸಮುದ್ರವು ಹೆಚ್ಚಾದ ಗಾಳಿಗಳಿಂದ ರಭಸವಾಗಿ ಆ ಗಾಳಿಗಳಿಂದ ಸಮುದ್ರದ ತೆರೆಗಳು ಬಡಿಯುತ್ತಿದ್ದಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ಮೊದಲು ಶಿಷ್ಯಂದ್ರನ್ನ ಸಮಾಧಾನ ಪಡಿಸಿದ್ರು. ಎರಡನೇದಾಗಿ ಆ ಒಂದು ಸಮುದ್ರಕ್ಕೆ ಗದರಿಸಿ ಅದನ್ನು ಕೂಡ ಶಾಂತವಾಗಿರು ಅಂತ ಹೇಳಿದ್ರು. ಹಾಗೆ ಪ್ರತಿ ಮುಂಜಾನೆಯಲ್ಲಿ ದಿನವನ್ನ ಆರಂಭಿಸುವ ನಾವು ನಮ್ಮ ಜೀವಿತದಲ್ಲಿ ಏನಾದ್ರೂ ಕೂಡ ಪರಿಸ್ಥಿತಿಗಳು ಬಹಳ ಇಕ್ಕಟ್ಟುಗಳಿಗೆ ಒಳಪಡಿಸ್ತಾ ಇದೆ, ನಮ್ಮಲ್ಲಿ ಸಮಾಧಾನವನ್ನ ಕೆಡಿಸ್ತಾ ಇದೆ, ನಮ್ಮ ಯಾತ್ರೆ ಸಮಾಧಾನವಾಗಿ ಇಲ್ಲ ಅನ್ನುವಾಗ ನಾವು ಆ ಪರಿಸ್ಥಿತಿಗಳನ್ನು ನೋಡಿ ಪ್ರಾರ್ಥಿಸಿ ಗದರಿಸಿ ಹೇಳಬೇಕು, ಸಮಾಧಾನವಾಗಿರಂತ ಏನೇ ವಿಚಾರಗಳಿರ್ಲಿ ಮನೆಯಲ್ಲಿ ಅದರನ್ನ ನಾವು ಸಮಾಧಾನದಿಂದ ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ವಚನ ಹೇಳ್ತಾ ಇದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರ ದೇವರ ಮಕ್ಕಳು ಅನ್ನಿಸಿಕೊಳ್ಳುವರಂತ. ಎಂಥದೇ ಗಾಬರಿ ವಿಷಯಗಳು ಮನೇಲಿ ಹುಟ್ಟಿಕೊಂಡ್ರು ಕೂಡ ನಾವು ಅವರಿಗೆ ಹೇಳ್ಬೇಕು, ಸಮಾಧಾನವಾಗಿರ್ರಿ, ಪ್ರಾರ್ಥಿಸೋಣ ಅಂತ. ಹೀಗೆ ಮಾಡುವುದರಿಂದ ನಾವು ದೇವರ ಮಕ್ಕಳು ಅನ್ನಿಸಿಕೊಳ್ತೇವೆ, ಹೆಚ್ಚಾಗಿ ನಾವು ಧನ್ಯರು ಆಗುತ್ತೇವೆ. ಹಾಗಾಗಿ ಮುಂಜಾನೆಯಲ್ಲಿ ಪ್ರಾರ್ಥಿಸಿ ಎಲ್ಲ ಕಾರ್ಯಗಳನ್ನ ಬದಿಗಿಟ್ಟು ಸಮಾಧಾನದಿಂದ ದಿನವನ್ನ ಆರಂಭಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣವೇ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಿದ ಹಾಗೆ, ಹೌದು ಅಪ್ಪ, ಸಮಾಧಾನ ಪಡಿಸುವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅನ್ನೋ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಅವರ ಕುಟುಂಬಗಳಲ್ಲಿ, ಕೆಲಸಗಳಲ್ಲಿ, ಓದುವ ವಿಷಯದಲ್ಲಿ, ಎಲ್ಲ ಸಂದರ್ಭಗಳಲ್ಲೂ ಪ್ರತಿ ಮುಂಜಾನೆ ಅವ್ರ ದಿನವನ್ನು ಆರಂಭಿಸುವಾಗ ಸಮಾಧಾನ ಅವರ ಜೀವಿತದಲ್ಲಿ ಉಂಟಾಗಲಿ, ನೆಮ್ಮದಿ ಅವರ ಜೀವಿತದಲ್ಲಿ ಉಂಟಾಗಲಿ. ಯಾವುದೇ ವಿಧವಾದ ಅಪವಾದಿಯ ಕಾರ್ಯಗಳು ಅವರ ಮನೆಯಲ್ಲಿ ಕೆಲಸ ಮಾಡದಂತೆ ಎಲ್ಲರ ಮೇಲೂ ನಿನ್ನ ಸಮಾಧಾನವಿರಲಿ. ಅಪ್ಪ, ಪರಿಸ್ಥಿತಿಗಳು ಎಷ್ಟೇ ಗಾಬರಿಗೆ ಒಳಪಡಿಸುವಂತ ಸಂದರ್ಭಗಳು ಉಂಟಾದರೂ ಕೂಡ
ನೀನವರ ಯಾತ್ರೆಯಲ್ಲಿ ಇದ್ದು ಎಲ್ಲವನ್ನ ಸಮಾಧಾನ ಪಡಿಸೋ ಆಶೀರ್ವಾದ ಮಾಡ್ರಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರ್ಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725 814, 9008725 815. God bless you.